ಇಂದು ಜೂನ್ 30 ವಿಶ್ವದಾದ್ಯಂತ ಆಚರಿಸಲಾಗುವ ಸೋಷಿಯಲ್ ಮೀಡಿಯಾ ದಿನ. ಇಂದು ನಾವು ಫೋನ್ ತೆರೆದ ಕೂಡಲೇ ಮೊದಲು ನೋಡುವುದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಥವಾ ಎಕ್ಸ್. ಆದ್ರೆ ಈ ದಿನವನ್ನ ಯಾಕೆ ಆಚರಿಸ್ತಾರೆ? ಇದರ ಹಿಂದೆ ಇರುವ ಇತಿಹಾಸ ಏನು? ಯಾರು ಈ ದಿನವನ್ನ ಆರಂಭಿಸಿದ್ರು? ಇಷ್ಟು ದೊಡ್ಡ ಪ್ರಭಾವ ಹೇಗೆ ಆದ್ರೂ ಮೂಡ್ತು? ಇಂದು ಸೋಷಿಯಲ್ ಮೀಡಿಯಾ ನಮ್ಮ ಜೀವನವನ್ನ ಯಾವ ಮಟ್ಟಕ್ಕೆ ಬದಲಾಯಿಸಿದೆ, ಇವೆಲ್ಲ ನಿಮಗೆ ಗೊತ್ತಾ? ಹೌದು, ಒಮ್ಮೆ ಯೋಚಿಸಿ ನೋಡಿ. ಕೆಲವು ವರ್ಷಗಳ ಹಿಂದೆ ದೂರದಲ್ಲಿದ್ದ ಸಂಬಂಧಿಕರ ಜೊತೆ ಮಾತನಾಡಲು ಪತ್ರವನ್ನ ಬರೀಬೇಕಿತ್ತು. ನಂತರ ಲ್ಯಾಂಡ್ಲೈನ್, ಮೊಬೈಲ್ ಇವೆಲ್ಲ ಬಂತು. ಆದ್ರೆ ಇಂದು ಕೇವಲ 1 ಸೆಕೆಂಡ್ನಲ್ಲಿ ವಿಶ್ವದ ಯಾವ ಮೂಲೆಯಲ್ಲಿರುವ ವ್ಯಕ್ತಿಗೂ ಕೂಡ ನಮ್ಮ ಮಾತು ತಲುಪುತ್ತಿದೆ. ಇದೇ ಸೋಷಿಯಲ್ ಮೀಡಿಯಾದ ಶಕ್ತಿ. ಸೋಷಿಯಲ್ ಮೀಡಿಯಾನ 2010ರಲ್ಲಿ ಮ್ಯಾಶ್ವೆಲ್ ಸಂಸ್ಥೆ ಆರಂಭಿಸಿತು. ಡಿಜಿಟಲ್ ಜಗತ್ತಿನಲ್ಲಿ ಜನರನ್ನ ಸಂಪರ್ಕಿಸುವಲ್ಲಿ ಸೋಷಿಯಲ್ ಮೀಡಿಯಾ ಮಾಡುತ್ತಿರುವ ಪಾತ್ರವನ್ನ ಗೌರವಿಸುವ ಉದ್ದೇಶದಿಂದ ಜೂನ್ 30ನ್ನ ಈ ದಿನವನ್ನಾಗಿ ಆಚರಿಸಲು ಕರೆಯನ್ನ ನೀಡುತ್ತೆ. ನಂತರ ಅನೇಕ ದೇಶಗಳು ಮತ್ತು ಲಕ್ಷಾಂತರ ಜನರು ಇದನ್ನ ಆಚರಿಸಲು ಆರಂಭವನ್ನ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದ ಇತಿಹಾಸವನ್ನ ನೋಡಿದ್ರೆ 1997ರಲ್ಲಿ 6 ಡಿಗ್ರೀಸ್ ಎಂಬ ವೇದಿಕೆ ಮೊದಲ ತಲೆಮಾರಿನ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಾಗಿತ್ತು. ನಂತರ 2003ರಲ್ಲಿ ಲಿಂಕ್ಡ್ಇನ್, 2004ರಲ್ಲಿ ಫೇಸ್ಬುಕ್, 2005ರಲ್ಲಿ ಯೂಟ್ಯೂಬ್, 2006ರಲ್ಲಿ ಎಕ್ಸ್, 2010ರಲ್ಲಿ ಇನ್ಸ್ಟಾಗ್ರಾಮ್, ನಂತರ ಸ್ನ್ಯಾಪ್ಚಾಟ್, ಟಿಕ್ಟಾಕ್ ಸೇರಿದಂತೆ ಅನೇಕ ವೇದಿಕೆಗಳು ಕೂಡ ಬಂತು. ಇವುಗಳ ಮೂಲಕ ಜನರು ಕೇವಲ ಸಂದೇಶವನ್ನ ಕಳಿಸೋದಲ್ಲ, ತಮ್ಮ ಪ್ರತಿಭೆ, ವ್ಯಾಪಾರ, ಶಿಕ್ಷಣ ಮತ್ತು ಆಲೋಚನೆಗಳನ್ನ ಜಗತ್ತಿಗೆ ಪರಿಚಯಿಸಲು ಆರಂಭಿಸಿದ್ರು. ಇಂದು ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಗೆ ಸೀಮಿತ ಆಗಿಲ್ಲ. ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಕಂಪನಿಗಳವರೆಗೆ, ರಾಜಕೀಯ ಪಕ್ಷಗಳಿಂದ ಸರ್ಕಾರಿ ಇಲಾಖೆಗಳವರೆಗೆ, ಸಿನಿಮಾ ನಟರಿಂದ ಸಾಮಾನ್ಯ ವಿದ್ಯಾರ್ಥಿಗಳವರೆಗೆ ಎಲ್ಲರೂ ಇದನ್ನ ಬಳಸ್ತಿದ್ದಾರೆ. ಉದ್ಯೋಗವನ್ನ ಹುಡುಕಲು, ಆನ್ಲೈನ್ ವ್ಯವಹಾರವನ್ನ ಬೆಳೆಸಲು, ಶಿಕ್ಷಣವನ್ನ ಪಡೆಯಲು, ಸುದ್ದಿಗಳನ್ನ ತಲುಪಿಸಲು, ಸಮಾಜದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಲು ಇದು ಒಂದು ಪ್ರಮುಖ ಸಾಧನವಾಗಿ ಬೆಳೀತಾ ಇದೆ. ಅನೇಕ ಯುವಕರು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಇತರ ವೇದಿಕೆಗಳ ಮೂಲಕ ಕಾಂಟೆಂಟ್ ಕ್ರಿಯೇಟರ್ಗಳಾಗಿ ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದವರು ಇಂದು ತಮ್ಮದೇ ಬ್ರ್ಯಾಂಡ್ ಅನ್ನ ನಿರ್ಮಿಸಿ ಸಾವಿರಾರು ಜನರಿಗೆ ಉದ್ಯೋಗವನ್ನ ನೀಡುತ್ತಿದ್ದಾರೆ. ಈ ಬದಲಾವಣೆಗೆ ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಕಾರಣವಾಗಿದೆ. ಹೌದು, ಸಾಮಾಜಿಕ ಬದಲಾವಣೆಗಾಗಿ ಜಾಗೃತಿ ಮೂಡಿಸುವುದೇ ಆಗಿರಲಿ, ವ್ಯವಹಾರವನ್ನ ಉತ್ತೇಜಿಸಲು ಕ್ರಿಯೇಟಿವ್ ಆಗಿ ಪ್ರಮೋಷನ್ಗಳನ್ನ ಮಾಡುವುದಾಗಿರಲಿ, ಅಥವಾ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕವನ್ನ ಸಾಧಿಸುವುದಾಗಿ ಆಗಿರಲಿ, ಇವೆಲ್ಲವೂ ಸೋಷಿಯಲ್ ಮೀಡಿಯಾದ ಮುಖಾಂತರವೇ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇತ್ಯಾದಿ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳಲ್ಲಿ ರೀಲ್ಸ್, ಬ್ಲಾಗ್ ಶೇರ್ ಮಾಡುವ ಮೂಲಕ ಹಣವನ್ನ ಸಂಪಾದನೆಯನ್ನ ಮಾಡ್ತಿದ್ದಾರೆ. ಅದೆಷ್ಟೋ ವ್ಲಾಗರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಸೋಷಿಯಲ್ ಮೀಡಿಯಾದಿಂದ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಇದರ ಇನ್ನೊಂದು ಮುಖವೂ ಕೂಡ ಇದೆ. ಸುಳ್ಳು ಸುದ್ದಿಗಳು, ಫೇಕ್ ಅಕೌಂಟ್ಗಳು, ಸೈಬರ್ ವಂಚನೆ, ಡೇಟಾ ಗೌಪ್ಯತೆ ಸಮಸ್ಯೆಗಳು, ಆನ್ಲೈನ್ ಟ್ರೋಲಿಂಗ್, ದ್ವೇಷ ಭಾಷಣ, ನಕಲಿ ವಿಡಿಯೋಗಳು, ಡೀಪ್ ಫೇಕ್ ತಂತ್ರಜ್ಞಾನ ಸಮಾಜಕ್ಕೆ ಹೊಸ ಸವಾಲುಗಳನ್ನ ತಂದಿವೆ. ಒಂದೇ ಸುಳ್ಳು ಮಾಹಿತಿಯನ್ನ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಜನರನ್ನ ತಪ್ಪು ದಾರಿಗೆ ಕರೆದೊಯ್ಯಬಹುದು. ಮಕ್ಕಳು ಮತ್ತು ಯುವಕರು ಗಂಟೆಗಟ್ಟಲೆ ಮೊಬೈಲ್ ಬಳಸೋದ್ರಿಂದ ಓದು, ನಿದ್ರೆ, ಮಾನಸಿಕ ಆರೋಗ್ಯ, ಕುಟುಂಬದ ಜೊತೆ ಕಳೆಯುವ ಸಮಯದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತಿದೆ. ಅದಕ್ಕಾಗಿಯೇ ಡಿಜಿಟಲ್ ಸಮತೋಲನದ ಬಗ್ಗೆ ಈಗ ವಿಶ್ವದಾದ್ಯಂತ ಹೆಚ್ಚು ಚರ್ಚೆ ಆಗ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಸೋಷಿಯಲ್ ಮೀಡಿಯಾವನ್ನೇ ಹೊಸ ಹಂತಕ್ಕೆ ಕೊಂಡೊಯ್ದಿದೆ. ಈಗ ಪೋಸ್ಟ್ಗಳು, ಶಿಫಾರಸು, ಭಾಷಾಂತರ, ಕ್ಯಾಪ್ಟನ್ ರಚನೆ, ವಿಡಿಯೋ ಎಡಿಟಿಂಗ್, ಚಿತ್ರ ನಿರ್ಮಾಣ, ಗ್ರಾಹಕ ಸೇವೆ ಎಲ್ಲದರಲ್ಲೂ AI ಅನ್ನ ಬಳಸಲಾಗ್ತಿದೆ. ಆದರೆ ಇದೇ AI ಅನ್ನ ಬಳಸಿ ನಕಲಿ ವಿಡಿಯೋಗಳು ಮತ್ತು ತಪ್ಪು ಮಾಹಿತಿಯು ವೇಗವಾಗಿ ಹರಡುತ್ತಿರುವುದು ಮತ್ತೊಂದು ಸವಾಲಾಗಿದೆ. ಇಂದು ವೈರಲ್ ಆಗುವುದು ಕೇವಲ ಅದೃಷ್ಟವಲ್ಲ, ಉತ್ತಮ ಕತೆ ಹೇಳುವ ಕಲೆ, ನಂಬಿಕೆಯನ್ನು ಮೂಡಿಸುವ ಮಾಹಿತಿ, ಗುಣಮಟ್ಟದ ವಿಡಿಯೋ, ಸರಿಯಾದ ಸಮಯದಲ್ಲಿ ಪೋಸ್ಟ್ ಮಾಡುವುದು, ಪ್ರೇಕ್ಷಕರ ಜೊತೆ ನೇರ ಸಂಪರ್ಕ ಇವೆಲ್ಲವೂ ಯಶಸ್ಸಿನ ಗುಟ್ಟಾಗಿವೆ. ಸೋಷಿಯಲ್ ಮೀಡಿಯಾ ಅನೇಕ ಐತಿಹಾಸಿಕ ಘಟನೆಗಳಲ್ಲೂ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ರಕ್ಷಣಾ ಕಾರ್ಯಗಳ ಮಾಹಿತಿ, ರಕ್ತದಾನ ಕೋರಿಕೆಗಳು, ಕಾಣೆಯಾದವರ ಪತ್ತೆ, ಸಾಮಾಜಿಕ ಚಳವಳಿಗಳು, ಶಿಕ್ಷಣ ಅಭಿಯಾನಗಳು ಮತ್ತೆ ನಿಧಿ ಸಂಗ್ರಹಣೆಯಲ್ಲಿ ಇದರ ಪಾತ್ರ ಬಹಳ ದೊಡ್ಡದು. ಒಂದು ಸಾಮಾನ್ಯ ವ್ಯಕ್ತಿಯ ಧ್ವನಿಯು ಇಂದು ಕೋಟ್ಯಾಂತರ ಜನರನ್ನ ತಲುಪುವ ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೆ ನೆನಪಿರ್ಲಿ, ಸೋಷಿಯಲ್ ಮೀಡಿಯಾ ಒಳ್ಳೆಯದೋ ಕೆಟ್ಟದೋ ಎಂಬುದು ನಿರ್ಧರಿಸುವುದು ಅದಲ್ಲ, ಅದನ್ನ ಬಳಸುವ ನಮ್ಮ ವಿಧಾನ. ನಾವು ಹಂಚುವ ಪ್ರತಿಯೊಂದು ಪೋಸ್ಟ್, ಪ್ರತಿಯೊಂದು ಕಾಮೆಂಟ್ ಮತ್ತು ಪ್ರತಿಯೊಂದು ವಿಡಿಯೋ ಸಮಾಜದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಈ ದಿನದ ಉದ್ದೇಶ ಅಂದ್ರೆ ಸಮಾಜಕ್ಕೆ ಸಾಮಾಜಿಕ ಮಾಧ್ಯಮದ ಪ್ರಭಾವ,
ತಲುಪುವಿಕೆ ಮತ್ತು ಸಕಾರಾತ್ಮಕ ಕೊಡುಗೆಯನ್ನ ಎತ್ತಿ ತೋರಿಸುವುದು. ಈ ದಿನವು ಜನರು ಸಾಮಾಜಿಕ ಮಾಧ್ಯಮದ ಮೂಲಕ ಸಂಪರ್ಕವನ್ನ ಸಾಧಿಸಲು, ವಿಚಾರಗಳನ್ನ ಹಂಚಿಕೊಳ್ಳಲು, ಸೃಜನಶೀಲ ಬಳಕೆಯನ್ನ ಉತ್ತೇಜಿಸಲು ಪ್ರೋತ್ಸಾಹಿಸುತ್ತದೆ. ಸಾಮಾಜಿಕ ಮಾಧ್ಯಮದ ಸಕಾರಾತ್ಮಕ ಪರಿಣಾಮಗಳು ಮತ್ತು ಅದು ಸಮಾಜಕ್ಕೆ ತಂದ ಬದಲಾವಣೆಗಳನ್ನು ಶ್ಲಾಘಿಸೋದು ಈ ದಿನದ ಉದ್ದೇಶವೂ ಕೂಡ ಆಗಿದೆ. ಸಾಮಾಜಿಕ ಮಾಧ್ಯಮದ ಸಕಾರಾತ್ಮಕ ಬಳಕೆಯ ಬಗ್ಗೆ ಗಮನವನ್ನು ಸೆಳೆಯುವುದು, ಜನರು ಇತರರೊಂದಿಗೆ ಸಂಪರ್ಕವನ್ನು ಸಾಧಿಸಲು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು, ಜಗತ್ತಿಗೆ ಸಕಾರಾತ್ಮಕವಾಗಿ ಕೊಡುಗೆಯನ್ನು ನೀಡಲು ಪ್ರೋತ್ಸಾಹಿಸುವುದು ಈ ದಿನದ ಉದ್ದೇಶ. ವಿಶ್ವ ಸಾಮಾಜಿಕ ಮಾಧ್ಯಮದ ದಿನವು ತಂತ್ರಜ್ಞಾನವನ್ನು ಮಾನವೀಯತೆಯ ಪ್ರಯೋಜನಕ್ಕಾಗಿ ಹೇಗೆ ಬಳಸುವುದು ಎಂಬುದರ ಕುರಿತು ಚಿಂತಿಸಲು ನಮಗೆ ಒಂದು ಅವಕಾಶವನ್ನು ನೀಡ್ತಿದೆ. ಹೀಗಾಗಿ ಈ ಸೋಷಿಯಲ್ ಮೀಡಿಯಾ ದಿನವನ್ನ ಕೇವಲ ಲೈಕ್ ಮತ್ತು ಶೇರ್ ಮಾಡುವುದಷ್ಟೇ ಅಲ್ಲ, ನಿಖರ ಮಾಹಿತಿಯನ್ನ ಹಂಚೋಣ, ಸುಳ್ಳು ಸುದ್ದಿಗಳನ್ನ ತಡೆಯೋಣ, ಗೌರವಯುತ ಸಂಭಾಷಣೆಗೆ ಆದ್ಯತೆಯನ್ನ ನೀಡೋಣ, ಡಿಜಿಟಲ್ ಜಗತ್ತನ್ನ ಇನ್ನಷ್ಟು ಸುರಕ್ಷಿತ ಹಾಗೂ ಉಪಯುಕ್ತವಾಗಿಸೋಣ. ಯಾಕಂದ್ರೆ ಒಂದು ಪೋಸ್ಟ್ ವೈರಲ್ ಆಗಬಹುದು, ಆದ್ರೆ ಅದು ಒಂದು ಜವಾಬ್ದಾರಿಯುತ ಪೋಸ್ಟ್ ಸಮಾಜವನ್ನೇ ಬದಲಾಯಿಸಬಹುದು.